ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ಈ ಟಾಪಿಕ್ ಇದೆಯಲ್ಲ, ಭಾಳ ಕುತೂಹಲ ಟಾಪಿಕ್ ಇದು. ಸೊಸೈಟಿ ಆ್ಯಂಡ್ ಫಿಯರ್ ಇಂಗ್ಲೀಷ್ನಲ್ಲಿ, ಅಥವಾ ಇದು ಸಮಾಜದಿಂದ ಭಯ. ನಾನು ಹೇಳೋದೇ ಬೇಕಾಗಿಲ್ಲ, ನಾವು ನಿಮಗೆಲ್ಲ ಅರ್ಥ ಆಗೋಯ್ತು ಅಂತ ಕಾಣುತ್ತೆ. ಸೊ ಈ ವಿಚಾರ ಇನ್ನೊಂದಷ್ಟು ನಾವು ಡೀಟೇಲ್ಸ್ಗೆ ಹೋಗಬೇಕು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಹೆಂಗೆ ಬೆಳೆಸಿದ್ರು ಅಂತಂದರೆ, ನಾವೆಲ್ಲ 1970ಸ್ನವರು. ಸೊ ನನಗೆ ಪುನೀತ್ ರಾಜ್ಕುಮಾರ್ಗೆ 1-2 ತಿಂಗಳು ಈ ಕಡೆ ಆ ಕಡೆ ವ್ಯತ್ಯಾಸ. ನನ್ನ ಕ್ಲಾಸ್ಮೇಟ್ ಶ್ರೀನಾಥ್, ಫಿಲ್ಮ್ ಆ್ಯಕ್ಟರ್ ಶ್ರೀನಾಥ್, ಪ್ರಣಯರಾಜ ಶ್ರೀನಾಥ್ ಇದ್ದಾರಲ್ಲ, ಅವರ ಮಗ ರೋಹಿತ್ ಶ್ರೀನಾಥ್, ಅವನು ನಾನು ಇಬ್ಬರು ಜೊತೆಗೇ ಇದ್ದೀವಿ. ಇವತ್ತು ನನ್ನ ಜೊತೆಗೆ ರೋಹಿತ್ ಇದ್ದಾನೆ. ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನಲ್ಲೂ ಈಸ್ ಎ ಪಾರ್ಟ್ ಆಫ್ ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್. ಸೊ ನಮ್ಮ ಸ್ನೇಹ ಹಂಗೆ ಇದೆ, ನಾವು ಕಳ್ಕೊಂಡಿಲ್ಲ, ಒಬ್ರಿಗಿನ್ನೊಬ್ರು ಸಾಕಲ್ಲೇ ಇದ್ದೀವಿ. ಅವರು ಬರ್ತಾನೆ, ನಾವೆಲ್ಲ ಒಂದು ಎಪಿಸೋಡ್ ಮಾಡ್ತೀವಿ ಈಗ ಆದಷ್ಟು ಬೇಗ. ಆಮೇಲೆ ಇದ್ರ ಜೊತೆಗೆ ನಾವು ಮಾಸ್ಟರ್ ಮಂಜುನಾಥ್, ನನಗಿನ್ನ 1 ವರ್ಷ ಚಿಕ್ಕವರು, ಮಾಸ್ಟರ್ ಮಂಜುನಾಥ್. ಸೊ ಜೊತೆಗೆ ನಾವು ಇದ್ವಿ, ಒಂದು ಟೈಮ್ನ ಕಳೆದ್ವಿ. ಇವೆಲ್ಲ ಒಂದು ನಮ್ಮ ಸಿನಿಮಾದಲ್ಲಿ ನೀವು ವಾಪಸ್ ತಗೊಂಡ್ರೆ ಒಂದು ಒಳ್ಳೆ ಒಂದು ಸಂಗತಿಗಳು, ಒಂದು ನೆನಪು. ಓಕೆ, ಸೊ ಈಗೇನಾಗುತ್ತೆ ಅಂತಂದರೆ, ಈ ಒಂದು ವಿಚಾರ ನಿಮಗೆ ಯಾಕೆ ಹೇಳಿದೆ ಅಂತಂದರೆ, ಇಂಥ ಒಂದು ಬ್ಯಾಕ್ಗ್ರೌಂಡ್ ಇರುತ್ತದು. ನಮ್ಮದೆಲ್ಲ ಒಂದು ಸ್ವಲ್ಪ ಹಳೆ ಕಾಲ, ಒಂದು ಬೇರೆ ಥರ. ನೀವು ಎಲ್ಲೋದ್ರೂ ನಮ್ಮ ಅಪ್ಪು ಫೋಟೋಸ್ ಇವಾಗೆಲ್ಲ ಕಾಣುತ್ತೆ. ಸೊ ನಮಗೆ ಅವ್ರ ಮನೆ ಹತ್ರನೇ ಇದ್ದಿದ್ದು, ದಿನ ಬೆಳಗ್ಗೆ ಸಿಗ್ತಾಯಿದ್ರು. ಅವ್ರ ತಂದೆನೂ ಅಷ್ಟೇ, ವಾಕಿಂಗ್ ಹೋದಾಗ 5 ಗಂಟೆಗೆ, 4:15 5 ಗಂಟೆ ಬೆಳಗ್ಗೆ ಸಿಕ್ಬಿಡೋರು. ಏನಪ್ಪ ಹೇಗಿದ್ದೀರಿ ಅಂತ ಕೇಳೋರು ರಾಜ್ಕುಮಾರ್ ಅವರು, ಅಣ್ಣವರು. ಸೊ ಹಾಗಾಗಿ ನಮಗದೊಂಥರ ಬೇರೆ ಲೋಕ ನಮ್ಮದು. ಸೊ ನಮ್ಮ ಹಳೆ ಕಾಲದಿಂದ ಬಂದಂಥವ್ರು ನಾವು ಈಗ ಈ ಕಾಲಕ್ಕೆ, ಅಥವಾ ಈಗ ಹೆಂಗಿದ್ದೀವಿ, ನಮ್ಮ ಮೆಂಟಾಲಿಟಿ ಹೇಗಿದೆ ಅಂತಂದರೆ, ಅಂತಂದರೆ ನಮ್ಮ ತಂದೆ ತಾಯಿ ಇವತ್ತಿಗೂ ನಾವು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂಥವ್ರು. ನಾವು ಹೊರಗಡೆ ಹೋಗುವಂಥವ್ರಲ್ಲ, ಗಲಾಟೆ ಮಾಡೋವಂಥವ್ರಲ್ಲ. ಆಮೇಲೆ ಭಯ ಭಕ್ತಿ ಜಾಸ್ತಿ. ಇವತ್ತಿನವರೆಗೂ ನಮ್ಮ ತಂದೆ ತಾಯಿ ಏನು ಹೇಳಿದ್ರು ನಾನು ಮುಂದೆ ಎದುರುತ್ತು ಮಾತಾಡೋದು ಇಲ್ಲ, ಅವ್ರಿಗೆ ಎದುರುತ್ತೂ ಕೊಡೋದಿಲ್ಲ. ಬಟ್ ಒಂದು ಡಿಫ್ರೆನ್ಸಸ್ ಆಯಿತು, ಇಂಡಿಫ್ರೆನ್ಸಸ್ ಯಾಕಾಗಿದೆ ಅಂತಂದರೆ, ಈ ಜೆಂಡರ್ ರಿಲೇಟೆಡ್ ಟಾಪಿಕ್ನ ಇಟ್ಕೊಂಡು ಅವ್ರಿಗೆ ಅದು ನಂಬಲಿಕ್ಕೆ ಇಷ್ಟ ಇಲ್ಲ, ನಮಗೂ ಅದು ತುಂಬ ಕಷ್ಟ, ತುಂಬ ಮುಜುಗರ. ಅವ್ರಿಗೇನು ಪ್ರಕಾರ ಅಂತಂದರೆ, ಇಲ್ಲ ನಾವು ಡ್ರಾಮಾ ಮಾಡ್ತಿದ್ದೀವಿ ಅಂತಾನೆ ಅವ್ರಿಗೆ ಒಂದು ಫೀಲಿಂಗು. ಬಟ್ ಅದನ್ನು ಅವರಿಗೆ ಆ ಮನಸ್ಸೊಳಗಡೆ ತುಂಬ ಕಷ್ಟ. 80 ವರ್ಷದ ಮೇಲ್ಗಡೆ ಹೋಗಿ ಅವ್ರಿಗೆ ಯಾವುದು ಬೇಡ, ಈ ಲೋಕನೇ ಬೇಡ ಅನ್ನೋರಿಗೆ ಹೋಗಿ ನಾವು ಹೇಳ್ಕೊಡ್ಬೇಕು ಅಂತಂದರೆ ತುಂಬ ಕಷ್ಟ. ಸೊ ಅದು ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನಡೀತಾ ಇದೆ. ಸೊ ಈ ಸಮಾಜಕ್ಕೆ ಈಗ ನನಗೇನು ಅಂದುಬಿಡ್ತಾರೆ, ಈಗ ಹೇಳಿದ್ರು, ಅದೇ 50 ವರ್ಷದ ನನ್ನ ಪ್ರಾಕ್ಟೀಸು ಇರ್ಬೋದು, ಏನೇ ಆಗಿರ್ಬೋದು, 50 ವರ್ಷದ ಸ್ನೇಹಗಳು, ಸಂಬಂಧಗಳು, ಇದು ಏನಾಗುತ್ತೆ ಅಂದರೆ ರೆಪ್ಯುಟೇಷನ್ನು. ಬೇರೆಯವ್ರಿಗೆ ಅಂಜಿಕೆ, ಭಯ, ನನಗೇನಾಗೋಗುತ್ತೋ, ಎಲ್ಲಿ ನನ್ನನ್ನು ಅಸಹ್ಯ ಮಾಡಿಬಿಡ್ತಾರೆ, ಎಲ್ಲಿ ನನಗೆ ಒಂದು ಕೆಟ್ಟ ಒಂದು ಸಿಚುವೇಶನ್ನ ಕೊಟ್ಟುಬಿಡ್ತಾರೆ ಇಲ್ಲಿಂದ. ಇದೇನಾಗುತ್ತೆ ಅಂತಂದರೆ ತುಂಬ ಬೇಜಾರಾಗುವಂಥ ಒಂದು ವಿಚಾರಗಳು. 50 ವರ್ಷ ಯಾರಿಗಾನೇ ಆಗಲಿ ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡೋದವ್ರಿಗೆ ಸಡನ್ನಾಗಿ ಬಂದು ನೀವು ಇಲ್ಲ ನಿಮ್ಮ ಮಕ್ಕಳು ಹಿಂಗೆ, ನೀವೇ ಹೀಗೆ ಅಂತ ಯಾರಾದರೂ ಅಂದರೆ ಹೆಂಗಾಗೋಯ್ತು ಅಂತ ಬಂದು ಕೇಳಿದ್ರೂ ಅಂಥ ಒಂದು ಸೂಕ್ಷ್ಮ ಒಂದು ವಯಸ್ಸಿನಲ್ಲಿ ಆಘಾತ ತಡ್ಕೊಳಕ್ಕಾಗಲ್ಲ. ಅದಲ್ದಿರ ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರು ಬೇಕು ಅಂತ ಫೋನ್ ಮಾಡೋದು, ಕೆಲವರು ಬೇಕು ಅಂತ ಒಂದು ಕೆಟ್ಟ ಭಾವನೆಗಳನ್ನು ಕೊಡೋದು, ಈ ಥರ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ಈ ಥರ ಬರ್ಬೋದು. ನೀವು ಸಮಾಜಕ್ಕೋಸ್ಕರ ಬದುಕ್ತಾ ಇರ್ಬೋದು, ನಿಮಗಾಗಿ ಬದುಕ್ತಾ ಇರೋದಿಲ್ಲ. ದಯವಿಟ್ಟು ಒಂದು ಸ್ವಲ್ಪ ಕೂಲಂಕುಷವಾಗಿ ನೋಡಿ. ಸಮಾಜಕ್ಕೋಸ್ಕರ ನಾವು ಬದುಕ್ತಾ ಇರ್ತೀವಿ, ನಮಗೋಸ್ಕರ ನಾವು ಬದುಕ್ತಾನೆ ಇರೋದಿಲ್ಲ. ಈಗ ನೆಕ್ಸ್ಟು ಅಷ್ಟೇನೆ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ನನ್ನ ವೀಡಿಯೋಸ್ ನೋಡಿದ್ದಾರೆ ಒಬ್ಬರು, ಅವರು ಪರಿಚಯ ಇರಬೇಕು. ಅವ್ರೇನು ಮಾಡಿದ್ರು ಅಂತಂದರೆ, ಹೋಟೆಲ್ನಲ್ಲಿ ಬಂದರು, ನನ್ನ ಟೇಬಲಲ್ಲೇ ಕೂತ್ಕೊಂಡ್ರು, ಪಕ್ಕದಲ್ಲೇ ಕೂತ್ಕೊಂಡ್ರು. ಇವತ್ತು ನನ್ನನ್ನು ಮಾತಾಡಿಸ್ಬೋದಾಗಿತ್ತು, ನಾನು ನೋಡ್ತಾನೆ ಇದ್ದಾರೆ, ನನಗೂ ಗೊತ್ತಾಯಿತು ಯಾರೋ ನೋಡಿರಬೇಕು ಇದು ವೀಡಿಯೋದು. ಪಾಪ ಅವ್ರಿಗೆ ಹೆದರಿಕೆ ಇರ್ಬೋದು ಏನೋ ಅಂತ ದೂರದಲ್ಲಿ ಕೂತ್ಕೊಂಡು ಪಾಪ ಸೆಲ್ಫಿ ತೊಗೋತಾ ಇದ್ದಾರೆ. ಸೊ ನಾನು ಇದಕ್ಕೇನು ಮಾಡೋಕ್ಕಾಗಲ್ಲ. ಭಯ ಇದ್ದರೆ ಅದಕ್ಕೆ ನನ್ನ ಹತ್ರ ಒಂದು ಉತ್ತರ ಇಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ, ಈ ಥರ ಒಂದು ಬದುಕು ನಮ್ಮದು, ಈ ಥರ ಒಂದು ಜೀವನ, ಯಾರೇನು ಹೇಳ್ಬಿಡ್ತಾರೋ, ಯಾರೇನು ನೋಡ್ಕೊಂಡ್ಬಿಡ್ತಾರೋ ನನಗೆ ಭಯ. ನನಗೆ ಇವತ್ತು ಈ ಜೀವನ ಹೆಂಗೆ ಹೋಗುತ್ತೆ ಮುಂದೆ, ಈ ಥರದ್ದು ಸೇರ್ಕೊಂಡ್ಬಿಟ್ರೆ. ನಾನು ಹೇಳ್ತಾ ಇರೋದು ಎಲ್ಲರೂ ಒಂದು ನಮ್ಮ ಒಂದು ಬದಲಾವಣೆಗಳ ಬೇರೆ ಥರ ಬರಬೇಕು. ಇವಾಗ ನಾವು ಫೇಮಸ್ ಆಗಿಬಿಟ್ರೆ ಒಂದು 100 ಜನ ಬಂದು ಸೆಲ್ಫಿ ತೊಗೋತಾರೆ. ಅದೇ ನಾವು ಸುಮ್ಮನೆ ನಿಂತಿದ್ರೆ, ನನಗೆ ಗೊತ್ತಿಲ್ದಿರ, ನಾನೇ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ನಿಂತಿದ್ದೀನಿ. ಫಾರ್ ಎಕ್ಸಾಂಪಲ್ ಜನ ಹೆಂಗೆ ತೊಗೋಬೇಕು ಅದನ್ನು. ಯಾಕಂದ್ರೆ ನಾನು ಮುಂಚೆ ಮೈಸೂರಿಗೆ ಬಂದಾಗ
ಯಾರಿಗೂ ಗೊತ್ತಿರಲಿಲ್ಲ ನನಗೆ. ಜನರಿಗೆ ನಾನು ಹೋಗಿ ಹೇಳಿದ್ರು ಹೇ 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 ಅಂತ ನಗೋರು. ಅಂಥವರೆಲ್ಲ ಬಂದಿಲ್ಲಿದ್ದಾರಾ ಅಂತ. ನಮ್ಮ ಇವರು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿನೂ ಅದನ್ನೇ ಹೇಳಿದರು. ಏನು ಅವರು ಅಂಥವ್ರು ಇಂಥವ್ರು ಅಂತಂತಾರೆ, ಅವರೆಲ್ಲ ಬಂದಿಲ್ಲಿದ್ದಾರಾ ಅಂತ ಬೇರೆ ಯಾರಿಗೋ ಹೇಳ್ತಾ ಇದ್ದು ನನಗೂ ಕಿವಿಗೆ ಬಿತ್ತು. ಸೊ ಇಂಥದ್ದೇನಾಗುತ್ತೆ ಅಂತಂದರೆ ಬಹಳ ಹುಷಾರಾಗಿರ್ಬೇಕು ನಾವು. ಯಾಕಂದರೆ ನಾವು ನಮ್ಮ ಚಾಯ್ಸಸ್ ಏನಿದೆ ಅದನ್ನು ಓಪನ್ ಆಗಿ ನಮ್ಮಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ನಾವೆಷ್ಟೋ ಚೇಂಜ್ ಆಗ್ತೀವಿ. ಹಂಗಾಗಿ ನಿಮ್ಮಲ್ಲೂ ನೀವು ಒಂದು ವಿಚಾರ ಮಾಡಿ ನೋಡಿ, ಎಲ್ಲಿ ಇದು ಚೇಂಜ್ ಆಗ್ತಾ ಇದೆ, ನಾವೆಲ್ಲಿ ಎಡವ್ತಾ ಇದ್ದೀವಿ, ಮುಂದೆ ಎಲ್ಲಿ ಎಡವ್ಬೋದು, ನಾನು ಯಾವ ಥರ ಚೇಂಜ್ ಮಾಡ್ಕೋಬಹುದು ಈ ಜೀವನನ, ಯಾರಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ, ನಮ್ಮ ಮಕ್ಕಳು ಯಾರು, ನಾನು ಯಾರು, ಮುಂದಿನ ಪೀಳಿಗೆ ಏನು, ನನ್ನ ವಿಷನ್ ಏನಿದೆ, ನನ್ನ ಒಂದು ನೆಸೆಸಿಟಿ ಇಲ್ಲಿ ಪ್ಲ್ಯಾನೆಟ್ ಮೇಲೆ ಬಂದಿದ್ದಕ್ಕೆ ನಾನೇನು ಮಾಡಿದ್ದೀನಿ, ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಈ ವಿಚಾರನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ತಮ್ಮನ್ನು ತಾವು ತಿದ್ದುಕೊಂಡ್ರೆ ಬೇರೆಯವ್ರಿಗೂ ತಿದ್ದುಕೊಂಡು ನೀವು ಧೈರ್ಯದಿಂದ ಬದುಕಿದ್ರೆ, ಯಾಕಂದರೆ ನಮಗೆ ಧೈರ್ಯ ಇದೆ, ನಾವು ಆಲ್ರೆಡಿ ಬಂದಿದ್ದೀವಿ, ನಾವು ವಿ ಕಾಲ್ ಇಟ್ ಆಸ್ ಅಡಾಸಿಟಿ. ನಮಗೆ ಧೈರ್ಯ ಸಿಕ್ಕಾಪಟ್ಟೆ ಇದೆ, ನಾವು ಹೊರಗೆ ಬಂದಿದ್ದೀವಿ, ನಮ್ಮನ್ನು ನಾವು ಎಕ್ಸ್ಪ್ರೆಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಸಮಾಜಕ್ಕೆ ಹೊರಗಡೆ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಇಲ್ಲ, ಅವಮಾನ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನನ್ನ ಜೊತೆ ಮಾತಾಡೋದಕ್ಕೂ ದಯವಿಟ್ಟು ಇದೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಕೋಬೇಡಿ. ಬಿಕಾಸ್ ಇಟ್ ಈಸ್ ಅ ಹ್ಯುಮ್ಯಾನಿಟಿಗೋಸ್ಕರ ದಯವಿಟ್ಟು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಎಲ್ಲರ ಹತ್ರ ಏನಿದೆ ಅಂತ ತಿಳ್ಕೊಳ್ಳೋಣ, ಎಲ್ಲರ ಹತ್ರ ಏನಿದೆ